ಕದನ ವಿರಾಮದ ಘೋಷಣೆಯ ನಂತರವೂ ಕೂಡ ಗಡಿ ಭಾಗದ ಜನರಲ್ಲಿ ಆತಂಕ ಕಡಿಮೆ ಆಗ್ತಾ ಇಲ್ಲ. ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ವೇಳೆಯೇ ಸೈರನ್ ಮೊಳಗಿರುವಂಥದ್ದು. ಉರಿ ಸೆಕ್ಟರ್ನಲ್ಲಿ ಸೈರನ್ನ ಸದ್ದು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಸೈರನ್ ಸದ್ದಿನ ಬೆನ್ನಲ್ಲೇ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಸ್ಥಳೀಯರು. ಬಾಂಡಿ ಮಾರುಕಟ್ಟೆಯಲ್ಲಿ ಪಬ್ಲಿಕ್ ಟಿವಿಯ ಪ್ರತಿನಿಧಿ ವರದಿ ಮಾಡುವಂತಹ ಸಂದರ್ಭದಲ್ಲಿಯೇ ಸೈರನ್ ಮೊಳಗಿದೆ. ತೆರೆದಿದ್ದ ಒಂದೇ ಒಂದು ಅಂಗಡಿ ಕೂಡ ಬಂದ್ ಆಗಿದೆ. ಸೈರನ್ ಬೆನ್ನಲ್ಲೇ ದಿಕ್ಕೆಟ್ಟು ಮಾರುಕಟ್ಟೆಯ ಜನರು ಓಡಿದ್ದಾರೆ. ಬಾಂಡಿ ಮಾರುಕಟ್ಟೆಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಬಾಂಡಿ ಮಾರುಕಟ್ಟೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇದನ್ನು ರಿಪೋರ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲೇ ಪಾಕಿಸ್ತಾನದಿಂದ ಶೆಲ್ನ ದಾಳಿಯ ಮುನ್ಸೂಚನೆ ಈಗ ಸಿಕ್ಕಿರುವಂಥದ್ದು. ಈಗಷ್ಟೇ ಈ ಭಾಗದಿಂದ ನಮಗೆ ಸೈರನ್ ಸೌಂಡ್ ನೋಡಲಿಕ್ಕೂ ಕೂಡ ಸಿಕ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಅಂದರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಶೆಲ್ ದಾಳಿಯಾಗುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಇದ್ದಾವೆ. ಈ ಮುನ್ಸೂಚನೆಯ ಭಾಗವಾಗಿ ಈಗ ಸೈರನ್ ಸದ್ದು ಕೂಡ ನಮಗೆ ಕೇಳಿಸಿರುವಂಥದ್ದು. ಈ ಸ್ಥಳವನ್ನು ಕೂಡ ನಾವು ಖಾಲಿ ಮಾಡಬೇಕಾಗತ್ತೆ. ಯಾಕೆಂದರೆ ಸಂಜೆ 4 ಗಂಟೆ ಆದ ಬಳಿಕ ಈ ಜಾಗ ಯಾವುದೂ ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಶತಸಿದ್ಧ ಆಗಿರುವಂಥದ್ದು. ಯಾಕೆ ಅಂದರೆ ಡೇ 1 ನಿಂದಲೂ ಕೂಡ ನಿರಂತರವಾಗಿ ಹಾನಿಗೆ ಒಳಗಾಗ್ತಿರುವಂಥ ಸ್ಥಳ. ನೋಡಿ, ಈ ಅಂಗಡಿ ಏನಿದೆ, ಈ ಅಂಗಡಿ ಎಲ್ಲವನ್ನು ಕೂಡ ಈಗ ಸಂಪೂರ್ಣವಾಗಿ ಬಂದ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಈಗಷ್ಟೇ ಸೈರನ್ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಕೊಂಡು ಹೊರಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಪ್ರತಿನಿತ್ಯವೂ ಕೂಡ ನಮ್ಮ ಅಂಗಡಿ ಉಳಿಯುತ್ತಾ ಇಲ್ವಾ ಅನ್ನುವಂಥ ಆತಂಕದಲ್ಲೂ ಕೂಡ ಜನರು ಇಲ್ಲಿ ಬದುಕುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಇಲ್ಲಿ ಈಗ ಸದ್ಯಕ್ಕೆ ಸೈರನ್ ಮೊಳಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಈ ಪ್ರದೇಶವನ್ನು ಖಾಲಿ ಮಾಡಬೇಕಾಗುತ್ತೆ. ಇಲ್ಲಿಂದ ಹೊರಡುವಂಥ ಕೆಲಸವನ್ನು ಕೂಡ ಈಗ ನಾವು ಸದ್ಯಕ್ಕೆ ಮಾಡ್ತೀವಿ. ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ, ಇಲ್ಲಿಂದ ಹೊರಡಿ, ಇದು ಸೇಫ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾರ್ನನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ನಾವು ಇಲ್ಲಿಂದ ನಿರ್ಗಮಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಉರಿ.